ಅಧಿಕಾರ ವಹಿಸಿಕೊಂಡು 11 ದಿನಗಳಾಯಿತು. 11 ದಿನಗಳಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಹೊಸ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಫ್ರೀ ಬಸ್ ಪಾಸ್ ಯೋಜನೆಯಲ್ಲಿ ಬಿಗ್ ರೆಕಾರ್ಡ್ ಮಾಡಿದ್ದಾರೆ. ಫ್ರೀ ಬಸ್ ಪಾಸ್ ಯೋಜನೆಗೆ 2 ದಿನಗಳಲ್ಲೇ ಭರ್ಜರಿ ಸ್ಪಂದನೆ ಸಿಕ್ಕಿದೆ. ಆರಂಭಿಕ 2 ದಿನಗಳಲ್ಲೇ 3,000ದಷ್ಟು ಫ್ರೀ ಬಸ್ ಪಾಸ್ಗಳನ್ನು ವಿತರಣೆ ಮಾಡಲಾಗಿದೆ. 4 ಸಾರಿಗೆ ನಿಗಮಗಳಿಂದ ಒಟ್ಟು 3,000 ವಿದ್ಯಾರ್ಥಿಗಳಿಗೆ ಬಸ್ ಪಾಸ್ ವಿತರಣೆ ಮಾಡಲಾಗಿದೆ. ಹೀಗಾಗಿ ಬಸ್ ಪಾಸ್ ಯೋಜನೆಗೆ ಇದೀಗ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ. ವಿದ್ಯಾರ್ಥಿಗಳ ಉಚಿತ ಬಸ್ ಪಾಸ್ ಯೋಜನೆಗೆ ಭರ್ಜರಿಯಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಈಗ 2 ದಿನದಲ್ಲಿ 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ. ನೋಡಿ, ಮುಂಚಿನಿಂದಲೂ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಆತಂಕ ಕೂಡ ಇತ್ತು. ಏನು ಸರ್ವರ್ ಪ್ರಾಬ್ಲಮ್ ಇರುತ್ತೆ, ದಾಖಲೆಗಳ ಸಮಸ್ಯೆ, ಮತ್ತೊಂದು ಮಗದೊಂದು ಅಂತ ಫ್ರೀ ಬಸ್ ಪಾಸ್ಗೆ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ. ಅದು ಯಾವಾಗ ಸಚಿವರಾಗ್ತಾರೋ, ಅದು ಯಾವಾಗ ಫ್ರೀ ಬಸ್ ಪಾಸ್ಗಳು ಸಿಗುತ್ತೋ ಅಂತ ವಿದ್ಯಾರ್ಥಿಗಳೆಲ್ಲರೂ ಕೂಡ ಆತಂಕದಲ್ಲಿ ಇದ್ದರು. ಆದರೆ ಇದೀಗ ವಿದ್ಯಾರ್ಥಿಗಳಿಗೆ ಸಿಹಿ ಸುದ್ದಿ ಇದು. ಈ ಉಚಿತ ಯೋಜನೆಯಿಂದ ಸರ್ಕಾರಕ್ಕೆ ಈಗ ಮತ್ತಷ್ಟು ಖರ್ಚು ಹೊರೆಯಾಗುತ್ತೆ. ಸರ್ಕಾರಕ್ಕೆ ವಾರ್ಷಿಕವಾಗಿ 286 ಕೋಟಿ ರೂಪಾಯಿ ಹೆಚ್ಚುವರಿ ವೆಚ್ಚವಾಗುತ್ತೆ. ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರಿಗೆ ಈಗ ಹೊಸ ಸವಾಲು ಎದುರಾಗ್ತಾ ಇದೆ. ಹೆಚ್ಚುವರಿ ವೆಚ್ಚವನ್ನು ನಿಭಾಯಿಸೋದೇ ಬಿಗ್ ಚಾಲೆಂಜ್ ಆಗ್ತಾ ಇದೆ. ಸರ್ಕಾರದಲ್ಲಿ ಹೇಗೆ ಪರಿಸ್ಥಿತಿಯನ್ನು ನಿಭಾಯಿಸ್ತಾರೆ ಅನ್ನೋದೇ ಈಗ ಚರ್ಚೆ ಆಗ್ತಾ ಇರುವಂಥದ್ದು. ನೋಡಿ, ಈ ಹೆಚ್ಚುವರಿ ಹೊರೆಯನ್ನು ಯಾವ ರೀತಿಯಾಗಿ ಸರ್ಕಾರ ಹೊತ್ಕೊಳ್ಳುತ್ತೆ. 286 ಕೋಟಿ ರೂಪಾಯಿ ಇದನ್ನು ಸಾರಿಗೆ ಸಚಿವ ಭೈರತಿ ಸುರೇಶ್ ಅವರು ಯಾವ ರೀತಿಯಾಗಿ ಭರಿಸ್ತಾರೆ ಅನ್ನುವಂಥದ್ದು, ಯಾವ ರೀತಿಯಾಗಿ ಆದಾಯ ಕ್ರೋಢೀಕರಣ ಮಾಡ್ತಾರೆ, ಅದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನುವಂಥದ್ದೇ ಈಗ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಸರ್ಕಾರದಲ್ಲಿ ಈ ಪರಿಸ್ಥಿತಿಯನ್ನು ಯಾವ ರೀತಿಯಾಗಿ ಸರ್ಕಾರ ನಿಭಾಯಿಸುತ್ತೆ ನೋಡಬೇಕಾಗುತ್ತೆ. ಇನ್ನು ಯಾವ ನಿಗಮದಿಂದ ಎಷ್ಟು ಉಚಿತ ಬಸ್ ಪಾಸ್ಗಳು ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ 995 ಪಾಸ್ಗಳನ್ನು ವಿತರಣೆ ಮಾಡಿದೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ KSRTC 860 ಪಾಸ್ಗಳನ್ನು ವಿತರಣೆ ಮಾಡಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ KKRTC 641 ಪಾಸ್ಗಳನ್ನು ವಿತರಣೆ ಮಾಡಿದೆ. ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ BMTC 268 ಪಾಸ್ಗಳನ್ನು ವಿತರಣೆ ಮಾಡಿದೆ. ಗಡಿಭಾಗದ ವಿದ್ಯಾರ್ಥಿಗಳಿಗೂ ಕೂಡ ಉಚಿತವಾಗಿ ಬಸ್ ಪಾಸ್ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗ್ತಾ ಇದೆ. ಅಂದರೆ ಪ್ರತಿ ವರ್ಷ ಬಹುತೇಕವಾಗಿ 1 ತಿಂಗಳವರೆಗೆ ಸಮಸ್ಯೆಗಳು ಉಂಟಾಗ್ತಾ ಇತ್ತು. ಸ್ಕೂಲ್ಗಳು ಆರಂಭವಾಗ್ತಾ ಇದ್ದಂತೆ, ಶಾಲಾ ಕಾಲೇಜುಗಳು ಆರಂಭ ಆಯಿತು ಅಂತಂದರೆ ಸರಿಸುಮಾರು 1, 2, 3 ತಿಂಗಳವರೆಗೆ ಲೇಟ್ ಆಗ್ತಾ ಇತ್ತು ಪಾಸ್ ಸಿಗುವಂಥದ್ದು. ಹೀಗಾಗಿ ನಿಜಕ್ಕೂ ಕೂಡ ವಿದ್ಯಾರ್ಥಿಗಳು ಸಮಸ್ಯೆಗೆ ಈಡಾಗ್ತಾ ಇದ್ರು. ಆದರೆ ಈಗ 2 ದಿನದಲ್ಲಿ ಸರಿಸುಮಾರು 3,000 ವಿದ್ಯಾರ್ಥಿಗಳಿಗೆ ಪಾಸ್ ವಿತರಣೆ ಆಗಿದೆ. ಅಂದರೆ ಆದಷ್ಟು ಬೇಗ ಉಚಿತ ಬಸ್ ಪಾಸನ್ನು ನೀಡೋದಕ್ಕೆ ಅಂತ CM ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ 11 ದಿನಗಳಲ್ಲಿ ಇದೀಗ ಆಡಳಿತವನ್ನು ಕೈಗೆತ್ತಿಕೊಂಡ ನಂತರ ಅವರು ತುಂಬ ವೇಗವಾಗಿ ಕೆಲಸ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಹಿಂದಿನ ಸರ್ಕಾರಗಳಲ್ಲಿ 2-3 ತಿಂಗಳು ಸಮಯ ತೆಗೆದುಕೊಳ್ತಾ ಇದ್ದರು. ಅದಾಗೋ ಹಾಗಿಲ್ಲ ಈ ಬಾರಿ. ಪ್ರತಿದಿನ ಸಾವಿರಾರು ವಿದ್ಯಾರ್ಥಿಗಳಿಗೆ ಪಾಸ್ ಕೊಡಬೇಕು. ಆದಷ್ಟು ಬೇಗ ಇದೆಲ್ಲವೂ ಕೂಡ ಕ್ಲಿಯರ್ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇನ್ನು ಈಗ ಬಸ್ ಪಾಸ್ ವಿತರಣೆ ಮಾಡೋದಕ್ಕೆ ಅಂತ 2 ದಿನ ಆರಂಭ ಆಗಿದೆ. ಈಗ 2 ದಿನ ಆಯಿತು. ಆದರೆ 2 ದಿನಗಳಲ್ಲಿ 3,000 ಜನರಿಗೆ ಬಸ್ ಪಾಸ್ ವಿತರಣೆ ಆಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. KKRTC, KRTC, BMTC ಇವರೆಲ್ಲರೂ ಕೂಡ ಈಗ ಬಸ್ ಪಾಸ್ ವಿತರಣೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ದಾಖಲೆಗಳನ್ನು ನೀಡಿ ವಿದ್ಯಾರ್ಥಿಗಳು ಆದಷ್ಟು ಬೇಗ ಉಚಿತ ಬಸ್ ಪಾಸನ್ನು ಪಡೆದುಕೊಳ್ಳಬಹುದು. ಇದಕ್ಕೆ ಸಂಬಂಧಪಟ್ಟಂತೆ ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗತ್ತೆ. ಹೀಗಾಗಿ ಬಸ್ ಪಾಸನ್ನು ಪಡೆದುಕೊಳ್ಳೋದಕ್ಕೆ ಆದಷ್ಟು ಬೇಗ ವಿದ್ಯಾರ್ಥಿಗಳು ಈ ಉಚಿತ ಬಸ್ ಪಾಸನ್ನು ಪಡ್ಕೊಳ್ಳೋದಕ್ಕೆ ತಮ್ಮ ದಾಖಲೆಗಳ ಸಮೇತವಾಗಿ ನಿಗದಿತ ಕೇಂದ್ರಗಳಿಗೆ ತೆರಳಬೇಕು. ಬಸ್ ಪಾಸನ್ನು ಪಡೆದುಕೊಳ್ಳಬೇಕು. ನೋಡಿ, ಪ್ರೊಸೀಜರ್ ತುಂಬ ಲೆಂಗ್ದಿ ಇರ್ತಿತ್ತು ಮೊದಲೆಲ್ಲ. ಕಾಲೇಜ್ ಅವರು ಕೂಡ ಅದಕ್ಕೆ
ಅವಕಾಶ ಮಾಡಿಕೊಡ್ಬೇಕು, ಅವರು ಕೂಡ ಲೆಟರ್ ಕೊಡಬೇಕು. ಇತ್ತ ಕೆ ಎಸ್ ಆರ್ ಟಿ ಸಿ ಅಥವಾ ಕೆ ಕೆ ಆರ್ ಟಿ ಸಿ, MWKRTC ಇದೆ, ಇವರು ಕೂಡ ಅದಕ್ಕೆ ಅನುಮತಿ ಕೊಟ್ಟಾದ ನಂತರದಲ್ಲಿ ಸಿಗ್ತಾ ಇತ್ತು. ಆದರೆ ಈಗ ಇದಕ್ಕೆ ಸ್ವಲ್ಪ ವೇಗ ಸಿಕ್ಕಂತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಈ ಫ್ರೀ ಬಸ್ ಪಾಸ್ ವಿತರಣೆ ಈಗ ವೇಗವಾಗಿ ನಡೀತಾ ಇದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಏನೇನೆಲ್ಲ ಕ್ರಮ ಕೈಗೊಂಡಿದೆ ಸಾರಿಗೆ ಸಚಿವಾಲಯ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಎಸ್ ಸಂತೋಷ್, ಏನಂತಂದ್ರೆ ಅಧಿಕಾರ ಸ್ವೀಕರಿಸಿದ 11 ದಿನಗಳಲ್ಲಿಯೇ ಡಿ.ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಈಗ ಬಿಗ್ ರೆಸ್ಪಾನ್ಸ್ ಅಂತ ಹೇಳ್ಬೋದು. ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಒಂದು ಸ್ಕೀಮ್ ಒಳಗೆ ಭರ್ಜರಿ ಒಂದು ಸ್ಪಂದನೆ ಕೂಡ ವ್ಯಕ್ತವಾಗಿದೆ. ಇನ್ನು ಯೋಜನೆ ಆರಂಭವಾದ ಕೆಲವೊಂದು 2 ದಿನಗಳಲ್ಲಿ ಕೂಡ ಸುಮಾರು 3,000 ವಿದ್ಯಾರ್ಥಿಗಳು ಕೂಡ ಉಚಿತ ಬಸ್ ಪಾಸ್ ಅನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಏನು 4 ಸಾರಿಗೆ ನಿಯಮಗಳಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಒಂದು ವಿತರಣೆ ಕೂಡ ಮಾಡಲಾಗ್ತಾ ಇದೆ. ಇನ್ನು ಗ್ರಾಮೀಣ ಭಾಗದಲ್ಲಿಂದ ಹಿಡಿದು ಗಡಿ ಭಾಗದವರೆಗೂ ಕೂಡ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ಸೌಲಭ್ಯ ಈಗಾಗಲೇ ತಲುಪ್ತಾ ಇದೆ. ಆದ್ರೆ ಈಗ ಮತ್ತೊಂದು ಉಚಿತ ಯೋಜನೆಯಿಂದ ಸರ್ಕಾರ ಖಜಾನೆಗೆ ಅಡಿಷನಲ್ ಹೊರೆ ಬೀಳುವ ಸಾಧ್ಯತೆ ಇದೆ. ಈ ಯೋಜನೆಗಾಗಿ ವಾರ್ಷಿಕವಾಗಿ ಸುಮಾರು 286 ಕೋಟಿ ರೂಪಾಯಿಗಳಷ್ಟು ಅಡಿಷನಲ್ ಕೂಡ ವೆಚ್ಚವಾಗುತ್ತೆ. ಹೀಗಾಗಿ ಇದನ್ನ ಹೇಗೆ ನಿಭಾಯಿಸುತ್ತೆ ಸಾರಿಗೆ ಇಲಾಖೆ ಅನ್ನುವಂಥದ್ದು ಈಗ ದೊಡ್ಡ ಸವಾಲು ಮತ್ತು ದೊಡ್ಡ ಪ್ರಶ್ನೆ ಅಂತಲೇ ಹೇಳ್ಬೋದು. ಇನ್ನು ಯಾವ ನಿಗಮದಿಂದ ಎಷ್ಟು ಬಸ್ ಪಾಸ್ ವಿತರಣೆ ಗಮನಿಸೋದಾದ್ರೆ, ವಾಯು ಕರ್ನಾಟಕ ಮೂಲಗಳಿಂದ 995 ಮತ್ತು ಕೆಎಸ್ಆರ್ಟಿಸಿಯಿಂದ 860, ಕಲ್ಯಾಣ ಕರ್ನಾಟಕದಿಂದ 641, ಬಿಎಂಟಿಸಿಯಿಂದ 268 ಈಗಾಗಲೇ ವಿತರಣೆ ಕೊಟ್ಟಿದೆ. ಇನ್ನು ವಿದ್ಯಾರ್ಥಿಗಳು ಒಂದು ಈ ಮುಖದಲ್ಲಿ ಉಚಿತ ಪ್ರಯಾಣ ಇದೆಯಲ್ಲ, ಇದು ನಿಜಕ್ಕೂ ಕೂಡ ಸಂತಸ ಅಂತಾನೆ ಹೇಳ್ಬೋದು. ರಾಜ್ಯ ಸರ್ಕಾರದ ಈ ಮುಂದಿನ ಒಂದು ಆರ್ಥಿಕ ಮ್ಯಾನೇಜ್ಮೆಂಟ್ ಏನಿದೆಯಲ್ಲ, ಇದು ದೊಡ್ಡ ಸವಾಲು ಹಾಗೂ ದೊಡ್ಡ ಪ್ರಶ್ನೆ. ಜನಪರ ಯೋಜನೆಗಳು ಇದು ಯಶಸ್ವಿ ಆಗುತ್ತಾ ಅಥವಾ ಹೆಚ್ಚುವರಿ ಸರ್ಕಾರಕ್ಕೆ ಕಂಠವಾಗುತ್ತಾ ಎಂಬುದು ಈಗ ಸದ್ಯಕ್ಕೆ ಚರ್ಚೆ ಶುರುವಾಗಿದೆ ಅಂತಿದೆ. ಇನ್ನು ಡಿ.ಕೆ ಶಿವಕುಮಾರ್ ಅವರ ಸರ್ಕಾರದ ಈ ಉಚಿತ ಬಸ್ ಪಾಸ್ ಯೋಜನೆಗೆ ಆರಂಭದಲ್ಲಿ ಸಿಕ್ಕಿರ್ತಕ್ಕಂಥ ಈ ಒಂದು ರೆಸ್ಪಾನ್ಸ್ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದನ್ನ ಸಾಕಷ್ಟು ಕುತೂಹಲ ಮೂಡಿಸಿದೆ ಅಂತ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.